ಶ್ರೀದೇವಿ ಮಹಾತ್ಮೆ. ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ, ಬಂಡಾರಹಳ್ಳಿ ಭದ್ರಾವತಿ. ತಾಯಿಯ ಆಶೀರ್ವಾದದೊಂದಿಗೆ 18ನೆಯ ಅಧ್ಯಾಯ ಜೀವನ್ಮುಕ್ತಿ ವಿವೇಕ. ದೇವದೇವನು ಪೇಳ್ದ ಕರುಣದಿ ದೇವಿಯೊಳಗೈಕ್ಯವ ವಿವರವ ಜೀವನ್ಮುಕ್ತಿಯ ಮಾರ್ಗವನು ಸಾಂಗದಲ್ಲಿ ಋಷಭಂಗೆ. ನಂದೀಶ್ವರನು ಪಾರ್ವತಿ ಮಹಿಮೆಯನ್ನು ಕೇಳಿ ಆನಂದಭರಿತನಾಗಿ ಮಹಾದೇವನಿಗೆ ಭಕ್ತಿಯಿಂದ ನಮಿಸಿ, ಸ್ವಾಮಿ, ನನಗೆ ಗೌರೀದೇವಿಯಲ್ಲಿ ಲೀನವಾಗುವ ಜೀವನ್ಮುಕ್ತಿ ವಿವೇಕವನ್ನು ಬೋಧಿಸಿ ಎಂದು ಪ್ರಾರ್ಥಿಸಲು ಭಗವಾನ್ ಶಂಕರನು ವೇದಾಂತ ಸಾರವನ್ನು ಹೇಳುತ್ತಾನೆ. ವೈರಾಗ್ಯ ತಾಳಿ ಜನದಿಂದ ಆದಷ್ಟು ದೂರವಿದ್ದು ಪ್ರಾಪಂಚಿಕ ಬಯಕೆ ಚಿಂತೆಗಳನ್ನು ತೊರೆದು ಏಕಾಂತದಲ್ಲಿ ಆಸನದ ಮೇಲೆ ಕುಳಿತು ದೇವಿಯನ್ನು ಒಂದೇ ಮನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳಬೇಕು. ಶಮ, ದಯ, ಶ್ರದ್ಧಾ ಗುಣಗಳಿಂದ ಗುರುಭಕ್ತಿಯಿಂದ ದೇವಿ ಪೂಜೆಯನ್ನು ಮಾಡಬೇಕು. ದೇವಿಯ ದಿವ್ಯ ರೂಪವನ್ನು ಮನಸ್ಸಿನಲ್ಲಿಯೇ ನೆನೆಯುತ್ತಾ ಇರಬೇಕು. ಹೀಗೆ ಧ್ಯಾನಿಸಿದವರಿಗೆ ದೇವಿಯ ಮೂರ್ತಿಯು ಮನದ ಒಳಗೂ ಹೊರಗೂ ಒಂದೇ ಬಗೆಯಾಗಿ ಕಾಣುವುದು. ಯಾವ ಆಸೆಯನ್ನೂ ಇಟ್ಟುಕೊಳ್ಳದೆ ದೇವಿಯನ್ನು ಭಜಿಸುವ ಸಾಧಕನಿಗೆ ದೇವಿ ಹೊಲೆಯುತ್ತಾಳೆ. ಸಕಲ ವಾಸನೆಗಳನ್ನೂ ತ್ಯಜಿಸಿ ಭಜಿಸುವವರು ಪರಬ್ರಹ್ಮನಲ್ಲಿ ಲೀನವಾಗುತ್ತಾರೆ. ದೇವಿಯು ಸಾಧಕನನ್ನು ಮಗುವಿನಂತೆ ಸದಾ ಬೆಂಗಾವಲಾಗಿ ನಿಂತು ಸಲಹುತ್ತಾಳೆ. ಆಕೆಯು ಅಪಾರ ಕರುಣಾಸಾಗರದಂತೆ ತನ್ನ ಹಾಗೂ ದೇವಿಯ ರೂಪದ ಐಕ್ಯ ಚಿಂತನೆ ಮಾಡುವುದೇ ಜೀವನ್ಮುಕ್ತಿ ಮಾರ್ಗವಾಗಿದೆ. ಎಂದೂ ನಾಶವಾಗದ ಪೂರ್ಣ ಚೈತನ್ಯ ನಾನೇ ಎಂಬ ಚಿಂತನೆಯೇ ತತ್ವಮಸಿ ಎನಿಸಿಕೊಳ್ಳುತ್ತದೆ. ಈ ಚಿಂತನೆ ಕಷ್ಟವಾದುದು. ಸದ್ಗುರು ಸೇವೆಯಿಂದ ಮಾತ್ರ ಇದು ಸಾಧಕನಿಗೆ ಸಾಧ್ಯವಾಗುತ್ತದೆ. ಪರಬ್ರಹ್ಮದಲ್ಲಿ ತನ್ನ ಗುರಿಯನ್ನು ನೆಲೆಗೊಂಡು ತ್ರಿಮೂರ್ತಿಗಳಲ್ಲಿ ಐಕ್ಯವನ್ನು ಭಾವಿಸಿ ಸದಾ ದೇವಿ ಧ್ಯಾನವನ್ನು ಮಾಡುವವನು ಪರಮಪದವನ್ನು ಹೊಂದುತ್ತಾನೆ. ವಿಧಿ ನಿಷೇಧಗಳು ಯಾವುದೂ ಈ ಯೋಗಿಯನ್ನು ಬಾಧಿಸುವುದಿಲ್ಲ. ಜೀವನ್ಮುಕ್ತನಾದ ಯೋಗಿಯು ನಿಂತ ಸ್ಥಾನವೇ ಪುಣ್ಯಕ್ಷೇತ್ರ. ಭ್ರಾಂತಿಯು ನಿರ್ಮೂಲವಾದರೆ ಚೇತನವು ಶುದ್ಧ ಸ್ವರೂಪದಿಂದ ಹೊಳೆಯುತ್ತದೆ. ಜೀವನ ಲಿಂಗ ದೇಹಕ್ಕೆ 10 ಇಂದ್ರಿಯ, ಪಂಚಪ್ರಾಣ, ಮನಸ್ಸು, ಬುದ್ಧಿ, ಈ 17 ಗುಣಗಳನ್ನು ಸೇರಿ ನೋವು ಎಂಬುದು ಉಂಟಾಗಿದೆ. ವಾಸನೆಯಿಂದ ರಹಿತನಾದವನೇ ಪರಮಾತ್ಮ. ಯಾರು ಹಾಲಿನಲ್ಲಿ ಹಾಲು, ನೀರಿನಲ್ಲಿ ನೀರು, ಸಕ್ಕರೆಯಲ್ಲಿ ಸಕ್ಕರೆಯಂತೆ ಪರಮಾತ್ಮನಲ್ಲಿ ಬೆರೆಯುತ್ತಾರೋ ಅವರೇ ಜೀವನ್ಮುಕ್ತರೆನಿಸಿಕೊಳ್ಳುತ್ತಾರೆ. ಹೀಗೆ ಶಿವನು ಋಷಭನೊಂದಿಗೆ ಜೀವನ್ಮುಕ್ತಿ ವಿವೇಕವನ್ನು ಹೇಳಲು ಆತನಿಗೆ ಆನಂದವಾಯಿತು. ಗೌರೀಶಂಕರರ ಪಾದಕಮಲಗಳಿಗೆ ನಮಸ್ಕರಿಸಿ ಸ್ತೋತ್ರ ಮಾಡಿದನು. ಆಗ ಶಿವನು, ನಂದಿಯೇ ಕೇಳು, ಯಾರು ದೇವಿಯ ಈ ಪುಣ್ಯಪ್ರದವಾದ ಚರಿತ್ರೆಯನ್ನು ಓದುವರೋ ಕೇಳುವರೋ ಅವರು ಪುಣ್ಯವಂತರಾಗಿ ದೇವಿ ಕೃಪೆಗೆ ಪಾತ್ರರಾಗುತ್ತಾರೆ. ಪ್ರತಿನಿತ್ಯವೂ 1-2 ಅಧ್ಯಾಯಗಳನ್ನಾಗಲಿ ಅರ್ಥ ಸಮೇತವಾಗಿ ಓದಿದರೆ ದೇವಿ ಸ್ಮರಣ ಮಾತ್ರದಿಂದಲೇ ಅವರ ಎಲ್ಲಾ ಆಸೆಗಳು ಪೂರೈಸುತ್ತವೆ ಎಂದು ಹೇಳಿದನು. ದೇವಿ ಮಹಾತ್ಮೆಯನ್ನು ಶಿವನಿಂದ ಕೇಳಿದ ಪ್ರಮಥ, ಸಿದ್ಧ, ಸಾಧ್ಯ, ಕಿನ್ನರ, ಕಿಂಪುರುಷ ಋಷಿಗಳೆಲ್ಲ ಆನಂದಭರಿತರಾದರು. ದೇವದುಂಬಿಗಳು ಮೊಳಗಿತು. ನಂದಿಯು ಮದ್ದಲೆ ಬಾರಿಸಿದನು. ಭೃಂಗಿಯು ನಾಟ್ಯ ಮಾಡಿದನು. ಸೂತ ಪುರಾಣಿಕರು ದೇವಿ ಮಹಾತ್ಮೆಯನ್ನು ಶೌನಕಾದಿ ಮಹಾಮುನಿಗಳಿಗೆ ನಿರೂಪಿಸಿ, ಋಷಿಗಳೇ, ಪಾರ್ವತಿಯ ಈ ಸುಂದರವಾದ ಚರಿತ್ರೆಯನ್ನು ಕೇಳಿದವರಿಗೆಲ್ಲ ಶುಭವಾಗಲಿ ಎಂದು ಹರಸಿದರು. ನಂದಿಯ ದೆಸೆಯಿಂದ ಎಲ್ಲರಿಗೂ ದೇವಿ ಮಹಾತ್ಮೆಯ ಶ್ರವಣವಾಗಿ ಲೋಕ ಕಲ್ಯಾಣವಾಯಿತು ಎಂಬಲ್ಲಿಗೆ ವಚನ ದೇವಿ ಮಹಾತ್ಮೆಯ ಪಾರ್ವತಿ ಮಹಿಮೆಯಲ್ಲಿ ಜೀವನ್ಮುಕ್ತಿ ವಿವೇಕವೆಂಬ 18ನೆಯ ಅಧ್ಯಾಯವು ಮುಗಿಯಿತು.